आमचे पाणी आमचा हक्क आंदोलन फक्त हिडकल जलाशयाच्या संवर्धनासाठीच नव्हे तर बेळगाव जिल्ह्यावर सातत्याने होणाऱ्या अन्यायाविरोधात आहे असा संताप राजकुमार टोपन्नावर यांनी व्यक्त केला। शुक्रवारी बेळगाव कन्नड साहित्य भवनात आयोजित पत्रकार परिषदेत ते बोलत होते। ते म्हणाले, बेळगाव महापालिकेने शहरातील उद्योगधंदे आणि व्यापाऱ्यांना पाणी पुरवठा करणं ही त्यांची जबाबदारी आहे, मात्र हुबळी धारवाडला हिडकल जलाशयाचे पाणी वळवले जात आहे। या विरोधात महापौर आणि उपमहापौरांनी विशेष सभा घेऊन ठराव पास करावा अशी मागणी त्यांनी केली। ಈಗ ಇದು ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ನಾವು ಎದಕ್ಕೆ ಮಾಡತೀವಿ? ಇದಕ್ಕೆ ಬರೇ ಹಿಡಕಲ್ ಜಲಾಶಯ ಒಂದು ನೀರು ಸರಬರಾಜು ಮಾಡೋದು ಏನು ಧಾರವಾಡದ ಕೈಗಾರಿಕೆ ಪ್ರದೇಶ ಇದು ಒಂದೇ ವಿಷಯ ಅಲ್ಲ। ಇವತ್ತು ಬಹಳ ವರ್ಷದಿಂದ ಬೆಳಗಾವಿಗೆ ನಾನು ನೇರವಾಗಿ ಮಾತಾಡ್ತೇನೆ, ಹುಬ್ಬಳ್ಳಿ ಧಾರವಾಡದ ಅವ್ರ ಸಂಬಂಧ ನಮಗೆ ಮಲತಾಯಿ ಧೋರಣೆ ಹಾಕೋತ ಬಂದೈತಿ। ಇದ್ರೊಳಗ ನಮ್ಮ ಜಿಲ್ಲೆ ರಾಜಕಾರಣಿಗಳು ಇರ್ಬೋದು, ಹುಬ್ಬಳ್ಳಿ ಧಾರವಾಡ ರಾಜಕಾರಣಿಗಳು ಇರ್ಬೋದು। ಎಂಡ್ ರಿಸಲ್ಟ್ ಏನಂದ್ರೆ ಬೆಳಗಾವಿನಾಗಿರುವಂತ ಉದ್ಯಮಿಗಳಿಗೆ ನಾವು ಬರೀ ಹೆಸರಿಗೆ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿ ಐತಿ, ನಾವೊಂದು ರೀಜನಲ್ ಹೆಡ್ ಕ್ವಾರ್ಟರ್ ಇದ್ದೀವಿ, ಡಿವಿಷನ್ ಹೆಡ್ ಕ್ವಾರ್ಟರ್ ಇದ್ದೀವಿ, ಎಲ್ಲ ಮೇಜರ್ ಆಫೀಸಸ್ ಎಲ್ಲ ಹುಬ್ಳಿ ಧಾರವಾಡಬೇಕು। ಈ ಕಳೆದ ಒಂದು 4-5 ವರ್ಷನಾಗ ಕೈಗಾರಿಕೆಗಳು ಸಂಬಂಧಪಟ್ಟಂಗ, ಉದ್ಯೋಗ ಅವಕಾಶಗಳು ಸಂಬಂಧಪಟ್ಟಂಗ, ಯುವ ಉದ್ಯಮಿಗಳು ಸಂಬಂಧಪಟ್ಟಂಗ ಬೆಳಗಾವಿಗೆ ಬರುವಂತ ಹಲವಾರು ಯೋಜನೆಗಳು ಹುಬ್ಳಿ ಧಾರವಾಡದವ್ರು ಕಸ್ಕೊಂಡಾರ। ನಾ ನೇರವಾಗಿ ಆರೋಪ ಮಾಡ್ತೇನೆ, ನನಗೆ ಅದ್ರ ಬಗ್ಗೆ ಹೆದರಿಕಿಲ್ಲ। ಇವತ್ತು ಬೆಳಗಾವಿ ಇರ್ಬೋದು, ಹಾವೇರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ನಾವೇನು ಉತ್ತರ ಕರ್ನಾಟಕದವ್ರು ಅಲ್ಲೋ ಇಲ್ಲೋ ಪ್ರಶ್ನೆ ಮಾಡೋದು ಒಂದು ಸವಾಲಾಗೈತೆ। ಇವತ್ತು ಬರೀ ಉತ್ತರ ಕರ್ನಾಟಕದ ಬರೀ ಹುಬ್ಳಿ ಧಾರವಾಡಿನ ನನ್ನ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀನಿ, ಎಲ್ಲ ಯೋಜನೆಗಳು ಹುಬ್ಳಿ ಧಾರವಾಡ ಕೊಡ್ತೀರಿ। ಇದು ನಮ್ಮ ನೀರು ಹಕ್ಕು ಹೋರಾಟ ಬರೀ ಬರೀ ನೀರಿನ ಹೋರಾಟ ಅಷ್ಟಲ್ಲ, ಬಹಳಷ್ಟು ವಿಷಯನಾಗ ಇವತ್ತು ನಮ್ಮ ಜನರಿಗೆ, ನಮ್ಮ ಯುವ ಪೀಳಿಗೆ ಅನ್ಯಾಯ ಆಗೈತಿ, ಅದು ಯುವ ಉದ್ಯಮಿಗಳಿಗೆ ಬಹಳಷ್ಟು ಅನ್ಯಾಯ ಆಗೈತಿ। ಅದ್ರ ಬಗ್ಗೆ ನಾವು ಇದು ಹೋರಾಟ ಮಾಡತ್ತೀವಿ। ಆಮೇಲೆ ಈ ಲಾಸ್ಟ್ 4-5 ವರ್ಷನಾಗ ಸ್ಟಾರ್ಟ್ಅಪ್ ಆಕ್ಸಿಲೇಟರ್ಸ್ ಇರ್ಬೋದು, ಸ್ಟಾರ್ಟ್ಅಪ್ಸ್ ಅಂದ್ರೆ ಹೊಸ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ಸ್ ಆಕ್ಸಿಲೇಟರ್ಸ್ ಇರ್ಬೋದು, ಬೇರೆ ಬೇರೆ IIIT ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಲೆನ್ಸ್ ಸೆಂಟರ್ ಬೆಳಗಾವ್ ಬರುತ್ತು, ಅದನ್ನ ಅಲ್ಲಿ ಹೋಗಿದ್ರು। ಸ್ಟಾರ್ಟ್ಅಪ್ ಕೆಲವು ಯೋಜನೆಗಳು ಇಲ್ಲಿ ಬರುತ್ತು, ಅದನ್ನು ಹುಬ್ಳಿ ಧಾರವಾಡ ಹೋಗಿದ್ರು। ಈಗ ಹೆಂಗಾಗೈತೆ ಅಂದ್ರೆ ನಮ್ಗೆ ಏನ್ರ ಬೇಕಾದ್ರೆ ನಾವು ಹುಬ್ಳಿ ಧಾರವಾಡ ಹೋಗ್ಬೇಕು ಪರಿಸ್ಥಿತಿ ಇವತ್ತ। ನಾವು ಕರ್ನಾಟಕದ ನಾವು ಕನ್ನಡ ತಾಯಿ ಮಕ್ಕಳು, ನಾವು ಮಲತಾಯಿ ಮಕ್ಕಳು ಅನ್ನುವಂಥ ಪರಿಸ್ಥಿತಿ ಇದೆ। ಯಾಕಂದ್ರೆ ನಮ್ಮಲ್ಲಿ ಇರುವಂತ ನ್ಯಾಚುರಲ್ ರಿಸೋರ್ಸಸ್ ಇವ್ರಿಗೆಲ್ಲ ಬೇಕು। ಇವತ್ತು ನಾನೆಲ್ಲ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ, ಹುಬ್ಳಿ ಧಾರವಾಡನಾಗ 1 ಯೂನಿಟ್ ಕರೆಂಟ್ ಉತ್ಪಾದನೆ ಆಗಂಗಿಲ್ಲ। ಹೆಸ್ಕಾಂ ಕಚೇರಿ ಅಲ್ಲಿ ಕೊಟ್ರಿ ನೀವು, KPTCL ಮೇನ್ ಲೈನ್ ಅಲ್ಲಿ। ಬೆಳಗಾವ್ ಡಿಸ್ಟ್ರಿಕ್ಟ್ನಾಗ, ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ, ಬೆಳಗಾವ್ ಡಿಸ್ಟ್ರಿಕ್ಟ್ನಾಗ 800 ಮೆಗಾವಾಟ್ ಮೇಲೆ ನಾವು ಶುಗರ್ ಫ್ಯಾಕ್ಟ್ರೀಸ್ ಮತ್ತು ಇಂಡಾಲ್ ಮುಖಾಂತರ ಪವರ್ ಜನರೇಷನ್ ಆಗ್ತದೆ। ಅದೇ ರೀತಿ ಬಾಗಲಕೋಟ್ನಾಗ ಎಷ್ಟು ಶುಗರ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಪವರ್ ಜನರೇಷನ್ ಆಗ್ತದೆ। ಪ್ರತಿಯೊಂದಕ್ಕೂ ನಾವು ಹೋಗ್ಬೇಕು ಹುಬ್ಳಿ ಧಾರವಾಡ। ಅದಕ್ಕೆ ಏನು ನಾವೇನು ಕಲೋನಿಯಲ್ ರೂಲ್ನಾಗ ಅದೇವು ಇಲ್ಲೋ ಅಂತ ಒಂದು ಪ್ರಶ್ನೆ ನಿರ್ಮಾಣ ಆಗೈತಿ। ಇವತ್ತಿಂದನ ವಿಷಯ ನಿಮ್ಗೆಲ್ಲರಿಗೂ ಹೇಳ್ತೇನೆ, ಮೊನ್ನೆ ನಡೆದಂತ ಕೇಂದ್ರ ಬಜೆಟ್ನಾಗ 2 ಹೊಸ ರೈಲ್ವೆಗಳನ್ನ ಅನೌನ್ಸ್ ಮಾಡಿದ್ರು, ನಮೋ ಟ್ರೈನ್ಸ್। ಇವತ್ತು ನರೇಂದ್ರ ಮೋದಿ ಅವರು, ಕರ್ನಾಟಕ ಬಿಜೆಪಿದವರು, ಬೆಳಗಾವಿ ಜಿಲ್ಲೆದವರು ಬಿಜೆಪಿಗೆ ವೋಟ್ ಹಾಕ್ಯಾರೋ ಇಲ್ಲೋ, ಬಿಜೆಪಿಗೆ ವೋಟ್ ಹಾಕಿ ಬಿಜೆಪಿ MP ಆರ್ಸ್ ತಂದರು ವಿಚಾರ ಮಾಡಬೇಕು। ಇವತ್ತು ನಮೋ ಟ್ರೈನ್ ಹುಬ್ಬಳ್ಳಿಯಿಂದ ದಾವಣಗೆರೆ, ಬೆಂಗಳೂರಿಂದ ಮೈಸೂರು, ಬೆಳಗಾವದವ್ರು ನಾವೇನು ಸತ್ತೇವೇನು? ಬಾಗಲಕೋಟದವ್ರು ಸತ್ತಾರ? ಎಲ್ಲದಕ್ಕೂ ನೀವು ಬರೀ ಹುಬ್ಳಿ ಧಾರವಾಡ ಅಂತೀರಿ। ಆಮೇಲೆ ವಂದೇ ಭಾರತ ಟ್ರೈನ್ ವಿಷಯನಾಗ ಎಷ್ಟು ಸಲ ಬೆಳಗಾವಿ ಮುಖಾಂತರ ಎಷ್ಟು ಸಂಘಟನೆಗಳು ಇದು ಎಲ್ಲ ವಿಷಯನ ಬರೀ ಪಾಪ ಈರಣ್ಣ ಕಡಾಡಿ ಸರ್ ಒಬ್ಬರ ನಮ್ಗೆ ಹೆಲ್ಪ್ ಮಾಡ್ರಿ। ಸೋಮಣ್ಣ ಅವ್ರಿಗೆ ವಿ ಸೋಮಣ್ಣ ಸಾಹೇಬ್ರು ಭೇಟಿಯಾದಾಗ ಅವರು ಹೆಲ್ಪ್ ಮಾಡಕ್ ರೆಡಿ ಇರ್ತಾರೆ। ಲಾಸ್ಟ್ಗೆ ಹುಬ್ಳಿ ಧಾರವಾಡ ಬೆಳಗಾವಿ ಪಾಲಿಟಿಕ್ಸ್ ನೋಡ್ಕೊಂಡು ಅವ್ರ ಕೈ ಮುಗಿದ್ರು। ಇವತ್ತು ಹುಬ್ಬಳ್ಳಿಯಿಂದ
ಬೆಂಗಳೂರು ತನಕ ಒಂದೇ ವಾರ ಟ್ರೈನ್ ಐತಿ, ಅದು ಬೆಳಗಾವಿ ತನಕ ಮಾಡೋದು ನಾವು ಭಾಳ ಸಲ ಮನವಿ ಮಾಡಿಕೊಂಡು. ಅವಾಗ ಏನಂದ್ರಿ ತಾಂತ್ರಿಕ ಸಮಸ್ಯೆಗಳು ಅಂದ್ರೆ ಈಗ ಪುನಾದಿಂದ ಹುಬ್ಳಿಯಿಂದ ಪುನಃ ಟ್ರೈನ್ ಸ್ಟಾರ್ಟ್ ಮಾಡ್ರಿ, ರೂಟ್ ಒಂದೇ ಐತಿ, ಈಗ ತಾಂತ್ರಿಕ ಸಮಸ್ಯೆ ಬರಲಿಲ್ಲ. ಅದಕ್ಕೆ ಈ ಥರ ಬಹಳಷ್ಟು ವಿಷಯಗಳನ್ನಾಗ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗೋ ಕಾರಣಕ್ಕೆ ಇವತ್ತು ಜನ ರೊಚ್ಚಿಗೆ ಅದಾರ. ಇದು ಬರೀ ಒಂದು ನೀರಿನ ವಿಷಯ ಅಷ್ಟೇ ಅಲ್ಲ. ಆಮೇಲೆ ಈಗ KIDBದವರು ಏನಂತಾರ, ಇಲ್ಲ ಇದು ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ BMIC ಆ ನಿಟ್ಟಿನಲ್ಲಿ ಆ ಒಂದು ಪ್ರಾಜೆಕ್ಟ್ನಾಗ ಧಾರವಾಡ ನೋಡ್ ಅಂತಾರ. ಹುಬ್ಳಿ ಧಾರವಾಡ ಬೆಳಗಾಂ ನೋಡ್, ಈ ನೋಡ್ ಸಂಬಂಧ ನಾವು ಇದು ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಸೆಟಪ್ ಮಾಡತ್ತೀವಿ, ಅದಕ್ಕೆ ನಮ್ಗೆ ನೀರು ಬೇಕಂತಾರ. ನೀವು ಬೆಳಗಾವ್ ತಗೊಂಡ್ರೆ ಕಾರಿಡಾರ್ನಾಗ ಬೆಳಗಾವ್ಗೆ ಏನು ಕೊಡತ್ತೀರಿ? ಏನು ಕೊಡತ್ತಿಲ್ಲ. ಆಮೇಲೆ ಈಗ ಹೋರಾಟ ಚಲೋದ ಕೂಡಲೇ ಈಗೇನು ಚಲೋ ಮಾಡ್ಯಾರ, ಇಲ್ಲ ಇದರಿಂದ ನಾವು ಗೋಕಾಕ ನಿಸರ್ಗಿ ಹಿಂಗ್ ಸುತ್ತ ಹಾಕಿ ನಾವು ನೀರು ತಂದು ನಾವು ಕಿತ್ತೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಕೊಡ್ತೇವೆ. ಕಿತ್ತೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಕೊಡ್ಬೇಕಂದ್ರೆ ನೀವು ಡೈರೆಕ್ಟ್ಲಿ MK ಹುಬ್ಳಿಯಿಂದ ತಗೋರಿಲ್ಲ, ನೀವು ಸುತ್ತ ಹಾಕಿ ತಗೋತೀರಿ ಅಂದ್ರೆ ಇದು ಬರೀ ಒಂದು ನೆವ. ನಾವು ಗಪ್ ಕುಂಡಿರ್ಬೇಕಂತ ಜವಾಬ್ದಾರಿ ಬೆಳಗಾವಿ ಮಹಾನಗರ ಪಾಲಿಕೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆನಾಗ ಇರೋರು ಯಾರು? BJPದವ್ರು ಅಧಿಕಾರನಾಗ ಇದಾರೆ. ಇಲ್ಲಿವರೆಗೆ ಇಷ್ಟೆಲ್ಲ ಹೋರಾಟ ಆದರೂ ಮೇಯರು, ಡೆಪ್ಯೂಟಿ ಮೇಯರು, ಕಾರ್ಪೊರೇಟರ್ಸು ಇದ್ರ ಬಗ್ಗೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಇದ್ರ ಬಗ್ಗೆ ತಮ್ಮ ವಿರೋಧ ವ್ಯಕ್ತಪಡಿಸಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುವಂತ ಒಂದು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಅದು ಇದಕ್ಕೂ ಇವ್ರ ಮ್ಯಾಲಿನವ್ರ ಮಾತು ಕೇಳಿ ನಾವು ಮುಂದಿನ ಸಲ ಟಿಕೆಟ್ ಕೊಡ್ತಿರೋ ಇಲ್ಲೋ ನಾವು ಇದಕ್ಕೆ ಹೋರಾಟ ಮಾಡೋದು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಫೇಲ್ ಆಗೈತಿ. ಪ್ರತಿಯೊಂದು ವಿಷಯನಾಗೂ ಅವರು ಫೇಲಿಯರ್ ಐತಿ. ಇದು ಬೆಳಗಾವಿ ಜನರ ಹಿತ ಕಾಪಾಡೋ ಬದಲು ಇವತ್ತು ಅವರು ಗಪ್ ಕುಂತ. ಅದಕ್ಕೆ ತಕ್ಷಣ ಬೆಳಗಾವಿಯ ಮೇಯರು, ಡೆಪ್ಯೂಟಿ ಮೇಯರು ಮತ್ತು ಕಾರ್ಪೊರೇಟರ್ಸು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಂದು ಠರಾವ್ ಪಾಸ್ ಮಾಡಬೇಕು ಮತ್ತು ಅವ್ರು ಹೋಗಿ ರಾಜ್ಯ ಸರ್ಕಾರಕ್ಕೆ ಭೇಟಿಯಾಗಿ ಇದ್ರ ಬಗ್ಗೆ ತಮ್ಮದು ಒಂದು ವಿರೋಧ ವ್ಯಕ್ತಪಡಿಸೋ ಕೆಲಸ ಮಾಡಬೇಕು. ಇದಲ್ಲದೆ ಇವತ್ತು ನೋಡಿ ಧಾರವಾಡದವರು ಹಿಂಗ್ ಸುತ್ತ ಹಾಕಿ ಹಿಡ್ಕಲ್ ಡ್ಯಾಮ್ ನೀರ್ ಮೇಲೆ ಕಣ್ಣಾಕ್ತಾರೆ. ಇವತ್ತು ಬೆಳಗಾವಿ ಎಲ್ಲಾ ಪ್ರದೇಶನಾಗ ಪ್ರತಿಯೊಂದು ಏರಿಯಾನಾಗ 24/7 ನೀರ್ ಐತಿ ಇಲ್ಲ, ಹೆಸರಿ 24/7 ಐತಿ. ಒಂದೊಂದ್ ಕಡೆ 3 ದಿವಸ ನೀರಿಲ್ಲ, ಒಂದೊಂದ್ ಕಡೆ 7 ದಿವಸ ನೀರು ಬರ್ತಾ ಇಲ್ಲ. BJP ಕಾರ್ಪೊರೇಟರ್ ಕತ್ತಿ ಕೈ ಆದ್ರೆ ಪ್ರಶ್ನೆ ಮಾಡ್ತಾನೆ. ಇನ್ನು ಎಲ್ಲಾನು ನೀವು ನಿಮ್ ಶಾಸಕರ ಮಾತು ಕೇಳಿ ನೀವು ಮುಂದೆ ಹೆಜ್ಜೆ ಇಡೋರು ಆದ್ರೆ ಸ್ಪಷ್ಟವಾಗಿ ಹೇಳ್ರಿ. ಇಲ್ಲ ಸರ್, ಇದ್ರ ಬಗ್ಗೆ ನಾನು ನೋಡ್ರಿ, ನಾನು ಸ್ವತಃ ಹೋಗಿ ರಾಜು ಸೇಠ್ ಅವ್ರಿಗೆ ನಾನು ಮನವಿ ಮಾಡಿಕೊಂಡಿದ್ದೆ. ಅವ್ರ ಅದ್ರ ಬಗ್ಗೆ ಧ್ವನಿ ಎತ್ತಾರ. ಅವ್ರಿಗೂ ಪ್ರಶ್ನೆ ಸರ್, ಸರ್ ನಮ್ಮ ಹೋರಾಟ ಮುಂದೂ ಸೀಮಿತ. ಇಲ್ಲಿ ಕೇಳ್ರಿ ಸರ್, ನಾವು ರಿಸರ್ಚ್ ಮಾಡ್ಕೊಂಡು ಟೆಕ್ನಿಕಲಿ ಎಲ್ಲಿ ಮೂಗ್ ಹಿಡಿಬಹುದು ಅದನ್ನ ನೋಡ್ಕೊಂಡು ಹೋರಾಟ ಮಾಡ್ತೀವಿ. ಸುಳ್ಳ ಬೀದಿಗಳು ಬರೀ ಒಂದ್ 2 ದಿವಸ ನಾವು ಧಿಕ್ಕಾರ ಅಂದ್ರೆ ಈ ಹೋರಾಟಕ್ಕೆ ಯಾವ್ದು ಫಲ ಸಿಗಂಗಿಲ್ಲ. ಇಂಡಸ್ಟ್ರಿಯಲ್ ಅಲೋಕೇಶನ್ ಎಷ್ಟೈತಿ? ಈಗ ಒಂದ್ ಮಾತು ಹೇಳ್ರಿ ನನಗೆ, ಇವ್ರಾಗಲೇ ಸುಜಿತ್ ಮುಳುಗುಂದವ್ರು ಏನ್ ಹೇಳಿರಲ್ಲ, ಅದು 2013ನ್ಯಾಗ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ದವರು ಒಂದು ಆರ್ಡರ್ ಮಾಡ್ರಿ. ಆ ಆರ್ಡರ್ ಪ್ರಕಾರ ಪೂರಾ ಕೃಷ್ಣಾ ಬೇಸಿನ್ನಾಗ ಅಲೋಕೇಶನ್ ಆದ್ರಿ. ಅದ್ರ ಏನಂತಾರ, ಪೂರಾ ಕೃಷ್ಣಾ ಬೇಸಿನ್ ಎಲ್ಲಿ ಮಂತ್ರಿ ಅತನಿ ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದ ಗಡಿ ಹಿಡಿದು ಪೂರ್ವ ಭಾಗದಕ ಅದ್ರ ಮತ್ತೆ UKP ಬರ್ತೈತಿ, ಮತ್ತೆ ತಳಗ ಬರ್ತೈತಿ. ಅಂದ್ರೆ ಸುಮಾರು ಒಂದು 13-14 ಜಿಲ್ಲೆಗಳು ಬರ್ತಾವ. 13-14 ಜಿಲ್ಲೆನಾಗ 4 TMC ಮಾತ್ರ ಕೈಗಾರಿಕೆ ಪ್ರದೇಶಗಳ ಸಂಬಂಧ ಅಲೋಕೇಶನ್ ಮಾಡ್ಯಾರ. ಅಂದ್ರೆ 12-13 ಜಿಲ್ಲೆನಾಗ 4 TMC ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಅದ್ರೊಳಗೆ ಇವರು 0.58 TMC ಬರೀ ಧಾರವಾಡ ಕೊಡ್ತಾರ. ನನಗೊಂದು ಮಾತು ಹೇಳ್ರಿ, ಇವತ್ತು ಬೆಳಗಾವಿನಾಗ ಇರುವಂತ ಕನಕ್ಲಾಗ ಮಾತ್ರ 0.13 TMC ಕೊಟ್ಟಾರ. ಬಾಕಿ ಕೈಗಾರಿಕೆ ಪ್ರದೇಶಗಳಿಗೆ ಇವತ್ತು ನಮ್ದು ಉದ್ಯಮ ಭಾಗ ಇರ್ಬೋದು, ಮತ್ಸ್ಯ ಇರ್ಬೋದು, ಹೊನಗ ಇರ್ಬೋದು, ಆಟೋನಗರ್ ಇರ್ಬೋದು, ಆಮೇಲೆ ಗಂಗರಾಳಿ ಇರ್ಬೋದು, ಕಾಕ್ತಿ ಇಂಡಸ್ಟ್ರಿ ಎಸ್ಟೇಟ್ ಇರ್ಬೋದು, ಇವು ಎಷ್ಟು ಅಲೋಕೇಶನ್ ಮಾಡ್ಯಾರು KIDB ಕೇಳ್ರಿ ಏನಂತಾರೆ. ಈಗ ಇಲ್ಲ SSI ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದ ಬರುತ್ತೆ,
ಆಯ್ತಪ್ಪ SSI ದವ್ರು ನೀವು ಎಷ್ಟು ಮಾಡಿರಿ? ಏನೂ ಮಾಡಿಲ್ಲ. ಎಲ್ಲ QOWs ಮೇಲೆ ಹಾಕ್ಬಿಟ್ರೆ QOWs ಒಂದು ಹನಿ ನೀರು ಕೊಡಾಕ್ತಿರಲ್ಲ. ಯಾವಾಗ ನಮ್ಮ ಜಿಲ್ಲೆನಾಗ ನಮ್ಮ ಜಿಲ್ಲೆಯಿರುವಂತ ಕೈಗಾರಿಕೆ ಪ್ರದೇಶಗಳಿಗೆ ನೀರಿನ ಅಲೋಕೇಶನ್ ಇಲ್ಲ, ಹೊರಗೆ ಹೆಂಗೆ ನೀವು ಪೂರೈಕೆ ಮಾಡ್ತೀರಿ? ಒಂದು. ಇನ್ನೊಂದು ಕಡೆ ನಮ್ಮ ಸಿಟಿಗೆ ಸುತ್ತಮುತ್ತ, ನಮ್ಮ ಸಿಟಿ ಮತ್ತು ನಮ್ಮ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಇವತ್ತು ಕಂಟಿನ್ಯೂಸ್ಲಿ ನೀರು ಸಪ್ಲೈ ಇಲ್ಲ. ಹಿಂಗಾಗಿ ಇದ್ರ ಬಗ್ಗೆ ಅನ್ಯಾಯ ಆಗತ್ತೆ. ಇವತ್ತೇನು ನಾವು ಡಿಮಾಂಡ್ ಅಂದ್ರೆ ತಕ್ಷಣ ಮೇಯರ್ ಮತ್ತು ಡೆಪ್ಯೂಟಿ ಮೇಯರು ಮತ್ತು ಕಾರ್ಪೊರೇಟರ್ಸು ಇದ್ರ ಬಗ್ಗೆ ಒಂದು ಅರ್ಜೆಂಟ್ ಮೀಟಿಂಗ್ ಕರಿಬೇಕು. ಯಾಕಂದ್ರೆ ಅವರು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಪ್ರಥಮವಾಗಿ ಅವ್ರ ಜವಾಬ್ದಾರಿ. ಅದ್ರ ಜೊತೆಗೆ ಇರುವಂತ ಶಾಸಕರು ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಒಂದು ಥರಾವ್ ಪಾಸ್ ಮಾಡಬೇಕು. ಬರೀ ಹಿಡಕಲ್ ಜಲಾಶಯ ಅಷ್ಟಲ್ಲ, ತಿಲಾರಿನಾಗಿಂದ ಬರುವಂತ ಅಲೋಕೇಶನ್ ನಮಗೆ ಬರಬೇಕು. ಅದಕ್ಕೆ ಏನಾತಂದ್ರೆ ಇವತ್ತು ನಾನು ಕುಂತ ನಾವು 2-3 ಸಲ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ. ಇದ್ರ ಬಗ್ಗೆ ಕುಂತ ಸ್ಟಡಿ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಇವತ್ತು ಕುಂತ ನಾವು ಮಾತಾಡ್ತೀವಿ. ಕಾಮಗಾರಿ ಪ್ರಾರಂಭ ಐತಿ. ಕಾಮಗಾರಿ ಈಗ ಒಂದು ನಿಲ್ಲಿಸ್ತಾರ, ಪ್ರಶಾಸನ ಮತ್ತೆ ಚಾಲೂ ಮಾಡತಾರ. ನಾವ್ ಹಂಗ ಹೋಗಿ ಬಂದ್ರೆ ಅಕ್ತಂಗರ ಕಡೆ ಅಲ್ಲಿ ಹೋದಾಗ ನಮ್ಗೆ ಏನ್ ಹೇಳ್ರು ಅವ್ರ, ಇದು ಅಕ್ತಂಗರ ಹಾಳು ಸಂಬಂಧ ಆ ಊರ್ ಸಂಬಂಧ ನೀರ್ ಸಪ್ಲೈ ಮಾಡೋದು ಪೈಪ್ಲೈನ್ ಅಂದ್ರಿ. ಆಮೇಲೆ ನಾವ್ ವಿಚಾರ ಮಾಡಿದಾಗ ಅಷ್ಟು ಜನಸಂಖ್ಯೆನೇ ಇಲ್ಲ ಅಕ್ತಂಗರ ಹಾಳು ಊರಾಗ. ಅದಕ್ಕೆ ಇದ್ರ ಬಗ್ಗೆ ಜಾಗೃತಿನೂ ಮೂಡ್ಸತ್ತೇವಿ. ಆಮೇಲೆ ಈಗ ನೀವಂದ್ರೆ ಅಲೋಕೇಶನ್ ಬೇರೆ, ಆಮೇಲೆ ಕನ್ಸಂಪ್ಷನ್ ಬೇರೆ ಆಗೈತ್ರಿ. ಈಗ ಉದಾಹರಣೆಗೆ ಕೈಗಾರಿಕೆ ಪ್ರದೇಶನಾಗ 100 TMC ನೀರು ಕೊಟ್ರ ಅದ್ರ ಯುಟಿಲೈಸೇಷನ್ ಎಷ್ಟಾಗತ್ರಿ? 2.5 TMC ಆಕೈತಿ. ನೀವು ರೆಸಿಡೆನ್ಷಿಯಲ್ 100 TMC ಕೊಟ್ರ 20 TMC ಯುಟಿಲೈಸೇಷನ್ ಅಂದ್ರೆ ಅದನ್ನ ನಾವು ಯೂಸ್ ಮಾಡ್ಕೋತೀವಿ. ಈಗ ನಾವು ನೀರು ಕುಡಿತೀವಿ, ನಾವು ಗಾರ್ಡನಿಂಗ್ ಮಾಡ್ತೇವೆ, ಅದು ಗಾರ್ಡನ್ ಹೋಗ್ತೈತಿ, ನೀರು ನಮ್ಮ ಮೈಯಾಗಿರ್ತೈತಿ. ಹಾಗಾಗಿ ರೆಸಿಡೆನ್ಷಿಯಲ್ ಪರ್ಪಸ್ ಇಟ್ ಇಸ್ 20%. ನೀರಾವರಿ ಇದ್ದಲೇ 100% ಯುಟಿಲೈಸೇಷನ್ ಆಗ್ತದೆ. ಖರೆ ಕೈಗಾರಿಕೆ ಪ್ರದೇಶನಾಗ 2.5% ಮಾತ್ರ ಆಗ್ತದೆ. ಇವ್ರ ಅಲೋಕೇಶನ್ ಆಮೇಲೆ ಇವ್ರ ಆರ್ಡರ್ ಆಗಿದ್ದು 2013ರಲ್ಲಿ. ನಾವೇನ್ ಪ್ರಶ್ನೆ ಮಾಡ್ತೀವಿ, 2013 ಆರ್ಡರ್ ಆಗೈತಲ್ಲ ಅವಾಗಿಂದ ಅಥವಾ ಇನ್ನೊಂದು ವರ್ಡ್ ಸ್ಪಷ್ಟವಾಗಿ ಬರ್ದಾರೆ. ಇನ್ಮೇಲೆ ಕರ್ನಾಟಕದ ಕೃಷ್ಣಾ ಬೇಸಿನಿಂದ ಜಾಸ್ತಿ ನೀರು ಸಿಗಂಗಿಲ್ಲ. ಇದ್ದಂತ ನೀರ್ನಾಗ ನೀವು ಒಮ್ಮೆ ಕೈಗಾರಿಕೆ ನೀರಾವರಿಗೆ ಕುಡಿಯೋ ನೀರಿಗೆ ನೀವು ಅಡ್ಜಸ್ಟ್ ಮಾಡ್ಬೇಕಂತಾರ. ಅಂದ್ರ ಈಗಾಗಲೇ ನಮಗೆ ಎಕ್ಸ್ಟ್ರಾ ನೀರಂಕ ಬರಂಗಿಲ್ಲ, ಇದ್ದಿದ್ದ ನೀರ್ನಾಗ ನಾವು ಪಡೆದಾಡ್ಬೇಕು. ಅದಕ್ಕೆ ಇಂಥ ಸಿಚುವೇಶನ್ನಾಗ ಇವರು ಪ್ರೆಸೆಂಟ್ ವಾಟರ್ ರಿಕ್ವೈರ್ಮೆಂಟ್ ಈಗ ನೋಡ್ರಿ, ಈಗ ರೀಸೆಂಟ್ಲಿ ಜನಸಂಖ್ಯೆ ಜಾಸ್ತಿ ಆಗೈತಿ. ಆಮೇಲೆ ಇವನ್ ಕೇಂದ್ರ ಸರ್ಕಾರದ ಏನು ಪ್ರತಿಯೊಂದು ಹಳ್ಳಿಗೆ ನೀರಿನ ವಾಟರ್ ಸಪ್ಲೈ ಮಾಡ್ಬೇಕಾದ ಯೋಜನೆ ಐತಿ, ಅದು ಬಹಳ ಆಗೈತಿ. ಅದರಿಂದ ನೀರಿನ ಡಿಮಾಂಡ್ ಜಾಸ್ತಿ ಆಗೈತಿ. ಅದಕ್ಕೆ ನಾವೇನ್ ಡಿಮಾಂಡ್ ಮಾಡ್ತೀವಿ ಅಂದ್ರೆ ವಾಟರ್ ಅಲೋಕೇಶನ್ ಇನ್ನೊಮ್ಮೆ ಸ್ಟಡಿ ಮಾಡಿ ಏನ್ ರಿಕ್ವೈರ್ಮೆಂಟ್ ಇದೆ. ಬರೀ ಈಗಿನ ಅಷ್ಟೇ ಅಲ್ರಿ, ಇನ್ನೊಂದು ನೆಕ್ಸ್ಟ್ 15-20 ವರ್ಷದ ಅಲೋಕೇಶನ್ ಸ್ಟಡಿ ಆಗ್ಬೇಕು. ಬರೀ ಪ್ರೆಸೆಂಟ್ ಇದೆ ಅಷ್ಟಲ್ಲ, ಅದನ್ನ ಸ್ಟಡಿ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ಇದು ಮಾಡ್ರಿ. ಆಮೇಲೆ ನಮ್ಮಲ್ಲಿ ಇರುವಂತ ಕೈಗಾರಿಕೆ ಪ್ರದೇಶಗಳಿಗೂ ನೀವು ನೀರು ಕೊಡಬೇಕು. ನಮ್ಮಲ್ಲೇನು ಎಕ್ಸ್ಟ್ರಾ ಏನ್ರಿ ಉಳಿದ್ರೆ ಅದನ್ನ ಆಮೇಲೆ ಹೊರಗೆ ಕೊಡ್ಬೇಕಂತ ನಮ್ಮ ಡಿಮಾಂಡ್. ಆಮೇಲೆ ತಿಲಾರಿ ನೀರ್ ಮೇಲೂ ನಮ್ಮ ಹಕ್ಕೈತಿ. ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ಶಾಸಕರು ಅದ್ರ ಬಗ್ಗೆನೂ ಹೋರಾಟ ಮಾಡಿ ತಿಲಾರಿಯಿಂದ ನೀರು ಬಂದ್ರೆ ಅದ್ರ ಅಕಸ್ಮಾತ್ ನೀರು ತುಂಬತೈತಿ. ನಮಗೆ ಏನು ಬೇಸಿಗೆ ಟೈಮ್ನಾಗ ನಮ್ಗೆ ನೀರಿನ ಸಮಸ್ಯೆ ಆಗಂಗಿಲ್ಲ. अत्र ಬಗ್ಗೆ ಅವರು ಪ್ರಯತ್ನ ಮಾಡಬೇಕಂತ ನಮ್ಮ ಡಿಮಾಂಡ್ ಇದೆ. सामाजिक कार्यकर्ते सुजित मुळगुंद यांनी सांगितले की 167 कोटी रुपये खर्च करून एसटीपी प्लांट प्रकल्प सुरू करण्यात आलाय. त्यापैकी 101 कोटी रुपये खर्च झाले असून उर्वरित 20 कोटी रुपये मिळाल्यास हा प्रकल्प पूर्ण होऊ शकतो. ಬೆಳಗಾವಿಯಲ್ಲಿ ಒಂದು ಎಸ್ಟಿಪಿ ಪ್ಲಾಂಟ್ 167 ಕೋಟಿ ರೂಪಾಯಿ ಅಲೋಕೇಶನ್ ಆಗಿ ಅದರಲ್ಲಿ 101 ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಒಂದು ಎಸ್ಟಿಪಿ ಪ್ರಾಜೆಕ್ಟ್ ತಯಾರಾಗಿದೆ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್, ಆ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಸಲುವಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹರ್ಡಲ್ಸ್ ಇದೆ. ಅದರಲ್ಲಿ ಅಂತಂದ್ರೆ ಅದು 1% ಬೇಕು. 99% ಎಲ್ಲ ಕಂಪ್ಲೀಟ್ ಆಗಿದೆ. ಈಗ 1% ಏನದರಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಸ್ವಲ್ಪ ರೈತರಿಗೆ ಹೆಚ್ಚಿನ ಅನುದಾನ ಬೇಕಾಗಿದೆ, ಕಾಂಪೆನ್ಸೇಷನ್. ಅದಕ್ಕಾಗಿ ಅದನ್ನು ಕೊಡ್ಬೇಕಂತ ತಿಳ್ಕೊಂಡು ಒಂದು 20 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು. ಅದು ಆಗ್ಬಿಟ್ರೆ ಅದು ಕ್ಯಾಬಿನೆಟ್ ಅಲ್ಲಿ ಈಗಾಗಲೇ ಕ್ಯಾಬಿನೆಟ್ ಮುಂದೆ ಇದೆ, ಅದನ್ನ ಅಪ್ರೂವಲ್ ಆಗೋದು ಮಾತ್ರ ಬಾಕಿ ಇದೆ. ಒಂದ್ ವೇಳೆ ಅದು ಆಗ್ಬಿಟ್ರೆ STP ಏನ್ ಪ್ರಾಜೆಕ್ಟ್ ಇದೆ ಅದು ಕಂಪ್ಲೀಟ್ ಆದಾಗೆ ಈಗ ಧಾರವಾಡ ಮತ್ತೆ ಹುಬ್ಳಿ ಅವರಿಗೆ ನೀರು ಬೇಕಂತೇಳಿ ಹೇಳಿದಾಗ ಆಯ್ತು, ಅದು ಕುಡಿಯೋ ನೀರನ್ನ ಇವರು ಮುಟ್ಟದೆ ಇವ್ರಿಗೆ ಬೇರೆ ಪರ್ಯಾಯ ಕೊಡೋಣ ಅಂತ ತಿಳ್ಕೊಂಡು ಒಂದು ವಿಚಾರ ಮಾಡಿದ್ವಿ. ಈಗ STP ಪ್ಲಾಂಟ್ ಅನ್ನ ಪ್ರಾಜೆಕ್ಟ್, ಈಗ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಅದರಿಂದ ನೀರೇನಿದೆ ಅದು ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕಳಿಸ್ಬೋದು. ಈಗ ಅದನ್ನ ಇಂಡಸ್ಟ್ರಿಯಲ್ ಪರ್ಪಸ್ ಅಂತಂದ್ರೆ ನೀರು ಮಾರೇ ಮಾಡ್ತೀವಿ ನಾವು. ಅದನ್ನ ಆ ಮಾರಿದಂತ ನೀರನ್ನ
ನೀರಿಗೆ ಅವ್ರು ದುಡ್ಡು ಕೊಡಬೇಕಾಗುತ್ತೆ. ಆ ಏನು ಹಣ ಬರುತ್ತೋ ಅದನ್ನ ಕಾರ್ಪೊರೇಷನ್ಗೆ ಬರುತ್ತೆ, ಅದರಿಂದ ಕಾರ್ಪೊರೇಷನ್ ಕೂಡ ಲಾಭ ಆಗುತ್ತೆ. ಅದ್ರ ಜೊತೆಗೆ ಈಗ ಏನು ಈ 167 ಕೋಟಿ ರೂಪಾಯಿ ಅಲೋಕೇಶನ್ ಆಗಿದೆ, ಏನು ಖರ್ಚಾಗಿದೆ, ಅದರಲ್ಲಿ ಈಗ ರಿಕವರ್ ಕೂಡ ಆಗುತ್ತೆ. ಇದರಲ್ಲಿ ದುಡ್ಡು ಕೂಡ ಹಾಕಿದ್ರು ವಾಪಸ್ ಬಂತು, ಮತ್ತೆ ಮುಂದೆ ಕಾಯಮಾಗಿ ಒಂದು ಇನ್ಕಮ್ ಬರೋಕ್ ಸ್ಟಾರ್ಟ್ ಆಯ್ತು. ಮತ್ತೆ ಪರ್ ಡೇ ಇದರಲ್ಲಿ 70 MLD ವಾಟರ್ ಜನರೇಟ್ ಆಗುತ್ತೆ. 70 MLD ಅಂತಂದ್ರೆ 1 MLD ಅಂತಂದ್ರ 1 ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಹೇಳಿದ್ರೆ 70 ಮಿಲಿಯನ್ ಲೀಟರ್ ಪರ್ ಡೇ ಒಂದು ದಿವಸದಲ್ಲಿ ಇಷ್ಟೊಂದು ಜನರೇಟ್ ಆಗ್ಬೇಕಾದ್ರೆ ನಿಮ್ಗೆ ಅದನ್ನ ಅವ್ರಿಗೆ 45 MLD ನೀರು ಬೇಕಲ್ಲ, ಅದು 45 MLD ನೀರನ್ನು ಕೊಟ್ಟು ಮತ್ತೆ ಅದರ ಮೇಲಿಂದ ಇರುವಂತ ನೀರನ್ನ ನೀವು ಬೇರೆ ಕಡೆಗೂ ಕೂಡ ಮಾರಿ, ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದಾವೆ, ಬೆಳಗಾವಿ, ಚಿಕ್ಕೋಡಿ, ಅವ್ರಿಗೆಲ್ಲ ಕೂಡ ನೀವು ಇದನ್ನ ನೀರು ಮಾರ್ಬೋದು, ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಮಿಕ್ಕ ಉಳಿದಂತಹ ನೀರನ್ನ ಮತ್ತೆ ನೀವು ರೈತರು ಕೂಡ ಅದನ್ನು ಕೊಡ್ಬೋದು. ಇದು ಪ್ರಾಜೆಕ್ಟ್ ಆಗೋದು ಬಹಳ ತುಂಬಾ ಇಂಪಾರ್ಟೆಂಟ್. 1 MLD ಅಂತಂದ್ರೆ 1000 KLD, ಆಮೇಲೆ 1 KLD ಅಂತಂದ್ರೆ 1000 ಲೀಟರ್ಸ್. ಈ ರೀತಿ ಒಂದು ಕ್ಯಾಲ್क्युलेशन बರುತ್ತೆ. राज्य बजेटमध्ये जिल्हा प्रशासनाने STP प्रकल्प पूर्ण करण्यासाठी निधीची मागणी करावी आणि हा प्रकल्प तातडीने पूर्ण करावा अशी मागणीही त्यांनी केली. विनोद कोलकार, KMM मराठी, बेळगाव.